ದೊಡ್ಡದದೇ. ನಡೆದಾಡುವ ದೇವರು ಪೂಜ್ಯ ಕಾವಂದ್ರನ್ನ ಪ್ರೀತಿಸ್ತಕ್ಕಂತಹ ಪೂಜಿಸ್ತಕ್ಕಂತಹ ಒಂದು ದೊಡ್ಡ ಸಜ್ಜನರ ಒಂದು ವೇದಿಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ, ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ತಕ್ಕಂತಹ ಒಂದು ವ್ಯವಸ್ಥೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ವೇದಿಕೆ ಕಾರ್ಯಕ್ರಮಗಳು ನಡೀತಾ ಇದೆ. 2 ದಶಕಗಳಿಂದ ನಡೀತಾ ಇದೆ. ನಾವು ಗಮನಿಸ್ತಿರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರ, ಆ ಒಂದು ಸಂಪರ್ಕ ಹೆಚ್ಚಂದರೆ ಕೇವಲ ಜಿಲ್ಲಾ ಮಟ್ಟಕ್ಕೆ ಮಾತ್ರ ಇತ್ತು. ಅದು ಒಂದು ದೊಡ್ಡ ಬಲಿಷ್ಠವಾದ ಒಂದು ತಂಡವೇ ಆಗಿತ್ತು. ಆದರೆ ರಾಜ್ಯ ಮಟ್ಟದಲ್ಲಿ ಇಷ್ಟೊಂದು ದೊಡ್ಡ ಒಂದು ಜಾಲ ಅಥವಾ ಒಂದು ವೇದಿಕೆ ನಮ್ಮ ಯೋಜನೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು, ಇದನ್ನು ನಾವು ತಿಳ್ಕೊಳ್ಬೇಕು. ಈ ಒಂದು ರಾಜ್ಯ ಮಟ್ಟದಲ್ಲಿ ನಾವು ಯಾವುದೇ ಮುಂದೆ ಒಂದು ಕಾರ್ಯಕ್ರಮ ನಡೆಯುವಾಗ ಇಂತಹ ಒಂದು ದೊಡ್ಡ ವೇದಿಕೆ ಅದರಲ್ಲಿ ಒಂದು ಭಾಗವಾಗಿದ್ದರೆ ಆ ಕಾರ್ಯಕ್ರಮವು ಅರ್ಥಪೂರ್ಣವಾಗುತ್ತೆ, ವೇದಿಕೆಗೆ ಇನ್ನಷ್ಟು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಪರಿಕಲ್ಪನೆ. ಎರಡನೇ ಬಹಳ ಮುಖ್ಯ ವಿಚಾರ, ನಾನು ಎಷ್ಟೋ ಜಿಲ್ಲೆಗಳಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮ್ಮ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಕಾರ್ಯಕ್ರಮ ಆದ ಕೂಡಲೇ ಬಂದು ಹೆಚ್ಚಿನವರು ನನ್ನ ಹೇಳ್ಕೊಂಡಿರ್ತಕ್ಕಂಥದ್ದು, ನಾವು ಇಷ್ಟು ವರ್ಷ ಯೋಜನೆಯಲ್ಲಿ ಇದ್ದಿದ್ರೂ ಕೂಡ ಈ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ. ಇಷ್ಟೊಂದು ಪೂಜ್ಯರು ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಮಂಡ್ಯದ ಜಿಲ್ಲಾ ಅಧ್ಯಕ್ಷರಲ್ಲೂ ಶ್ರೀಯುತ ಹನುಮಂತಪ್ಪರಲ್ಲೂ ಬಂದಿದ್ದಾರೆ. ಅವರು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಇದ್ದಾರೆ. ಫೋನ್ನಲ್ಲಿ ಮಾತಾಡುವಾಗಲೂ ಕೂಡ ಒಂದು ಗಂಟೆ ಫೋನಲ್ಲಿ ಅವರಿಗೆ ನಾನು ವಿಚಾರಗಳನ್ನು ತಿಳಿಸಿ, ಯಾಕಂದರೆ ಅವರು ಮಾಹಿತಿಗಳನ್ನು ತಿಳ್ಕೊಳ್ಬೇಕಿತ್ತು. ಬಹಳಷ್ಟು ಆಶ್ಚರ್ಯ ಆಗ್ತಿತ್ತು ಅವರಿಗೆ. ಇಂತಹ ಒಂದು ಅಭೂತಪೂರ್ವವಾದ ಇಂತಹ ಒಂದು ಕಾರ್ಯಗಳನ್ನು, ಇಂತಹ ಒಂದು ಸಮಾಜ ಸೇವೆ, ಇಂತಹ ಒಂದು ತ್ಯಾಗವನ್ನು ಪೂಜ್ಯರು ಮಾಡ್ತಾ ಇದ್ದಾರಲ್ಲ, ಅದು ನಾವು ತಿಳ್ಕೊಂಡಿದ್ದೇನೋ ಬೇರೆ. ನಮ್ಗೆ ಗೊತ್ತಿದೆ ಇದೆಲ್ಲ ಒಳ್ಳೆ ಕಾರ್ಯಗಳನ್ನು, ಬಹಳ ಶ್ರೇಷ್ಠವಾದ ಕಾರ್ಯಗಳನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಆದರೆ ಹೀಗೆ ಇಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಕಲ್ಪನೆ ಬೇರೆ ಆಗಿತ್ತು ಅನ್ನೋದನ್ನು ತಿಳಿಸಿದ್ದಾರೆ. ಅಂದರೆ ಭಗವಂತನನ್ನು ನಂಬತಕ್ಕಂಥದ್ದು ಒಂದು ವಿಷಯವಾದರೆ, ಭಗವಂತನನ್ನ ಅರಿತುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅನ್ನುವ ಒಂದು ವಿಚಾರದಲ್ಲಿ ನಂಬಿಕೆ ಅಷ್ಟಿರುತ್ತೆ. ಆ ನಂಬಿಕೆ ಕೆಲವೊಮ್ಮೆ ಮೇಲೆ ಕೆಳಗೆ ಆಗ್ಬೋದು, ಅಥವಾ ನಂಬಿಕೆಗೆ ಒಂದು ನಿರ್ದಿಷ್ಟವಾದ ಚೌಕಟ್ಟು ಇಲ್ಲದೇ ಇರ್ಬೋದು.